ಕಿಶೋರ್ ಅವರೇ, CDP ಅವರವರೇ, RBSK ತಂಡದವರೇ ಮತ್ತು ಎಲ್ಲ ವಿವಿಧ ಇಲಾಖೆ ಬಂದಂಥ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಮುದ್ದು ಮಕ್ಕಳೇ, ಇವತ್ತು ತಾವು ನೋಡ್ತಾ ಇದ್ದೀರಿ ಕಲಬುರಗಿಲಿಂದ ತಾಲೂಕದಿಂದ ಯಾವ್ಯಾವ ಮಕ್ಕಳು RBSK ತಂಡದಿಂದ ಸ್ಕ್ರೀನ್ ಆದಂಥ ಮಕ್ಕಳು ಇವತ್ತು ಚಿಕಿತ್ಸೆಗಾಗಿ ಇಲ್ಲಿ ಬಂದಿದ್ದಾರೆ. ತೀವ್ರತರ ಅಪೌಷ್ಟಿಕತೆ ಆಗಲಿ, ಕಿವಿ ಮೂಗು ಗಂಟಲು ಸಮಸ್ಯೆ ಇದ್ದೋದಾಗಲಿ, ಮತ್ತು ಬೆಳ್ಳು ಮೂಗಿನ ಸಮಸ್ಯೆ ಇರೋದಾಗಲಿ, ಹೃದಯ ರೋಗದ ಸಂಬಂಧಪಟ್ಟದ್ದಾಗಲಿ, ಸಿಳು ತುಟಿ ಸಂಬಂಧಪಟ್ಟಾಗಲಿ ಕಾಯಿಲೆ ಇವತ್ತು ತಜ್ಞ ವೈದ್ಯರಿಂದ ಜಿಮ್ಸ್ ಅನ್ನೋ ತಜ್ಞ ವೈದ್ಯರಿಂದ ಇವತ್ತು ತಪಾಸಣೆ ಒಳಪಡ್ತಾರೆ. ಈ ಒಂದು ಕ್ಯಾಂಪ್ಗಳು ಸುಮಾರು ನಾವು 15 ತಾರೀಕಿಂದ ತಾಲೂಕು ಮಟ್ಟದಲ್ಲೇ ನಾವು ಮಾಡಬೇಕಂತೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ನಾನು ಒಂದು ಮುಖ್ಯವಾದ ವಿಷಯ ಹೇಳಕ್ಕೆ ಬಯಸ್ತೀನಿ. ಮಾನ್ಯ DC ಮೇಡಮು, CO ಸರ್ ಆಗಲಿ, ಅವರು ಮುತುವರ್ಜಿ ನಮಗೆ ಆರೋಗ್ಯ ಇಲಾಖೆಯಲ್ಲಿ ಟೈಮ್ ಕೊಟ್ಟು ನಮಗೆ ಮೀಟಿಂಗ್ ತೊಗೊಂಡು ನಮಗೆ ಪ್ರೋತ್ಸಾಹ ಮಾಡಿ ಅವ್ರು ಹೇಳಿದ ಪ್ರಯುಕ್ತ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಕಾರ್ಯರೂಪಕ್ಕೆ ಬಂದಿದೆ. ಅದರಾಗಿ ಸ್ಪೆಷಲಿ CO ಸರ್ ಅವ್ರು ಬಂದಂಥ RBSKದಿಂದ ಸುಮಾರು 6 ಮೀಟಿಂಗ್ ಮಾಡಿದ್ದಾರೆ. ಇಡೀ ಇತಿಹಾಸದಲ್ಲೇ ನಾವು ನೋಡ್ತಾ ಇದ್ದೀವಿ RBSK ಒಂದು ಕಾರ್ಯಕ್ರಮ ನಾವು ಬರೀ ಅಂಗನವಾಡಿಗೆ ಹೋಗಿ ನೋಡ್ಕೊಂಡು ಬರ್ತಿದ್ದೀವಿ, ಯಾರಿಗೂ ಪ್ರಚಾರ ಆಗ್ತಿದ್ದಿಲ್ಲ, ಬರೀ ಕಾರ್ಯಕ್ರಮ ಮಾಡ್ತಿದ್ದೀವಿ. ನಾವು ಕಾರ್ಯಕ್ರಮ ಏನು ಮಾಡಿದ್ದು ಆರೋಗ್ಯ ಇಲಾಖೆಗೆ ಅಷ್ಟೇ ಗೊತ್ತಾಗ್ತಿತ್ತು. ಬೇರೆ ಇದು ಕಾರ್ಯಕ್ರಮ ನಾವು ಮಾಡೋದು ಆರೋಗ್ಯ ಇಲಾಖೆಯಿಂದ, ಮಕ್ಕಳ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯಿಂದ ಮತ್ತು ಶಿಕ್ಷಣ ಇಲಾಖೆಯಿಂದ ಇದ್ರದ್ದೊಂದು ಪ್ರಚಾರ ಆಗ್ತಾ ಇಲ್ಲ. ಅದಕ್ಕಾಗಿ ನಾವೊಂದು ಡ್ರೈವ್ ತೊಗೊಂಡು ನಮ್ಮ RBSK ತಂಡದ ಜೊತೆ ಡಿಸ್ಕಷನ್ ಮಾಡಿ ಈ ಎಲ್ಲ ಮಕ್ಕಳು ಕಲಬುರಗಿ ಕರ್ಸ್ಕೊಂಡು ಬರೋದು ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ತಾಲೂಕಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಯೋಚನೆ ಮಾಡಿದಾಗ ಮೊದಲನೇದಾಗಿ ನಾವು ಜೇವರ್ಗಿಲಿಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ 205 ಮಕ್ಕಳು ನಾವು ತಪಾಸಣೆ ಮಾಡಿದ್ವಿ. ಆಮೇಲೆ ಜೊತೆಗೆ ಅಲ್ಲಿ 31 ಮಕ್ಕಳು ಅಪೌಷ್ಟಿಕತೆ ಮಕ್ಕಳು, 156 ತೀವ್ರತರ 31, ಅಪೌಷ್ಟಿಕತೆ ಮಕ್ಕಳು 131, ಆಮೇಲೆ ಕಿವಿ ಮತ್ತು ಗಂಟಲು ಸಮಸ್ಯೆ 41 ಮಕ್ಕಳು ನಮ್ಮ ಹತ್ರ ಡಿಟೆಕ್ಟ್ ಆಯಿತು. ಅದೇ ಥರ ಸೇಡಮಲ್ಲಿ 275 ಮಕ್ಕಳು ನಾವು ಸ್ಕ್ರೀನ್ ಮಾಡಿದ್ವಿ. ಆಮೇಲೆ ಚಿತ್ತಾಪುರಲ್ಲಿ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳನ್ನ ನಾವು ಅಷ್ಟೇ ನೋಡಿದ್ವಿ. ಅದರಲ್ಲಿ 175 ಮಕ್ಕಳು ಬಂದರು. ಅದರಲ್ಲಿ 90 ಮಕ್ಕಳು ಹೃದಯ ರೋಗ ಕಾಯಿಲೆ ಸಂಬಂಧಪಟ್ಟ ಮಕ್ಕಳಿದ್ದರು. ಅದರಲ್ಲಿ 41 ಮಕ್ಕಳು ಸ್ಕ್ರೀನ್ ಮಾಡಿ ವೈದ್ಯಕೀಯ ಆಸ್ಪತ್ರೆ ಜೊತೆ ನಾವು ಆಲ್ರೆಡಿ ಆಪರೇಷನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಅದೇ ಥರ 7ನೇ ತಾರೀಕು ಇದೇ ತಿಂಗಳ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಬೆನ್ನು ಮೂಳೆ ರೋಗದ ಬಗ್ಗೆ ಮಾಡಿದಾಗ 21 ಕೇಸ್ ಡಿಟೆಕ್ಟ್ ಆಗಿದ್ದಾವೆ, ಅವನು ಆಪರೇಷನ್ ಮಾಡ್ತಾ ಇದ್ದೀವಿ. ಈ ಥರ ಇವತ್ತು 21 ತಾರೀಕು ಕಲಬುರಗಿಯಲ್ಲೇ ನಾವು ಕ್ಯಾಂಪ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಬಂದಿದ್ದಾರೆ. ಸುಮಾರು 300 ಜನ ಮಕ್ಕಳು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ RBSK ಅಡಿಯಲ್ಲಿ ಎಲ್ಲ ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ಇದು RBSK ತಂಡ ಮತ್ತು ಮೆಡಿಕಲ್ ಆಫೀಸರ್ಸ್ ತಂಡ ಹೋಗಿ ನಮ್ಮದು ಶಿಬಿರ ನಡೀತಾನೆ ಇರುತ್ತೆ. ಪ್ರತಿ ತಿಂಗಳು, ಪ್ರತಿ 3 ಮಾಸಕ್ಕೆ ಒಮ್ಮೆ ಅಂತ ಆಗ್ತಾನೆ ಇರುತ್ತೆ. ಅಲ್ಲಿ ಗುರ್ತಾಗಿರೋದು ಯಾರು ಸ್ಯಾಮ್ ಮತ್ತು ಮ್ಯಾಮ್ ಮಕ್ಕಳಿದ್ದಾರೆ, ಸ್ವಲ್ಪ ಅವ್ರಿಗೆ ಪೌಷ್ಟಿಕತೆ ಇಲ್ಲದೇ ಇರೋದು ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಗುರುತಿಸಿ ಅವ್ರಿಗೆ ಹೆಚ್ಚುವರಿ ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋದು ಅವಶ್ಯಕತೆ ಇದೆಯಾ, ಯಾವುದಾದ್ರೂ ಬೇರೆ ರೀತಿ ಕಾರಣಕ್ಕೋಸ್ಕರ ಅವ್ರದ್ದು ಸ್ವಾಸ್ಥ್ಯದಲ್ಲಿ ಏರ್ಫೇರ್ ಆಗಿರೋದು ಇದೆಯಾ ಅಂತ ಹೇಳಿ ನಾವು ಜನರಲಿ ಎಲ್ಲ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಯಾವುದಾದ್ರೂ ಒಂದು ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡಿ ಮತ್ತು ಜಿಲ್ಲಾ ಹಂತದಲ್ಲಿ ಜಿಮ್ಸ್ ಅವ್ರ ಜೊತೆ ಟೈಅಪ್ ಮಾಡಿ ಎಲ್ಲ ಕಡೆ ಈಗಾಗಲೇ ಈ ರೀತಿ ಒಂದು ಶಿಬಿರ ನಡೀತಾನೆ ಇದೆ. ಆರೋಗ್ಯ ಶಿಬಿರ ಅಂತ ಮಕ್ಕಳಿಗೋಸ್ಕರ ಇದು ಪ್ರತ್ಯೇಕವಾಗಿ ಮಾಡ್ತಾ ಇರೋದು. ಇತ್ತೀಚೆಗೆ ಸೇಡಮ್ ಆಗಲಿ, ಜೇವರ್ಗಿ ಆಗಲಿ, ಚಿತ್ತಾಪುರ ಆಗಲಿ, ಎಲ್ಲ ಕಡೆ ಆಳಂದ ಆಗಲಿ ಎಲ್ಲ ನಡೆದಿದೆ. ಈಗ ಚಿತ್ತಾಪುರ ನಾನು ವೈಯಕ್ತಿಕವಾಗಿ ಹೋಗಿದ್ದೆ. ಅಲ್ಲಿ ವೈದೇಹಿಯಿಂದ ಕಾರ್ಡಿಯಾಲಜಿಸ್ಟ್ ಆಗಲಿ, ಎಕ್ಸ್ಪರ್ಟ್ಸ್ ಪೀಡಿಯಾಟ್ರಿಷಿಯನ್ಸ್ ಆಗಲಿ ಅವರೆಲ್ಲ ಬಂದಿದ್ದರು. 49 ಕೇಸಸ್ ಅವರು ಇಲೆಕ್ಟಿವ್ ಸರ್ಜರಿಗೇನು ಐಡೆಂಟಿಫೈ ಮಾಡಿ ಅವ್ರಿಗೆ ಉಚಿತವಾಗಿ ಆ ಮಕ್ಕಳಿಗೆ ಸರ್ಜರಿ ಆಗೋ ರೀತಿ ಮಾಡ್ತಾ ಇದ್ದಾರೆ. ಇವತ್ತು 300 ಮಕ್ಕಳು ಅವ್ರ ಪೋಷಕರ ಜೊತೆ ಇಲ್ಲಿ ಜಿಮ್ಸ್ಗೆ ಬಂದಿದ್ದಾರೆ. ಇಲ್ಲಿ ಬೇರೆ ಬೇರೆ ತಜ್ಞ ವೈದ್ಯರು ಯಾರ್ಯಾರಿದ್ದಾರೆ ಎಲ್ಲ ಸ್ಪೆಷಲಿಸ್ಟ್ಗಳು ಇಲ್ಲೇ ಇದ್ದಾರೆ. ಅವರು ಪ್ರತಿಯೊಬ್ಬ ಮಗುವಿಗೆ ಅವ್ರ ಪೋಷಕರು ಜೊತೆಗೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಗಳು ಇದೆ ಅಂದರೆ ಅವ್ರಿಗೆ ಸರ್ಜರಿ ಅಥವಾ ಯಾವುದಾದ್ರೂ ಬೇರೆ ಮೆಡಿಕಲ್ ಇಂಟರ್ವೆನ್ಷನ್ದು ಅವಶ್ಯಕತೆ ಇದ್ದಲ್ಲಿ ಅವ್ರಿಗೆ ಸಹಾಯ ಮಾಡ್ತೀವಿ ಮತ್ತು ಉಚಿತವಾಗಿ ಸರ್ಕಾರ ವತಿಯಿಂದ ಮಾಡಿಸಿ ಕೊಡೋದು ಇದು ಒಂದು ಒಳ್ಳೆಯ ಶ್ಲಾಘನೀಯ ಕಾರ್ಯ. ನಮ್ಮ ಡಿಸ್ಟ್ರಿಕ್ಟಲ್ಲಿ ಇರೋದು ನಮ್ಮ DHO ಆಗಲಿ, RCHO ಆಗಲಿ, CO ಅವರಾಗಲಿ ಎಲ್ಲರೂ ಸೇರಿ ಮಾಡಿಸ್ತಾ ಇರೋದು ಮತ್ತು ಜಿಮ್ಸ್ ಅವರು ಇರೋದು ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಮಾತ್ರ ಇಲ್ಲದೆ ಎಲ್ಲ HODಗಳು ಇದು ಒಂದು ಕಾರ್ಯ ನಡೆಸ್ತಾ ಇರೋದು ಇವತ್ತು ಬಹಳ ಅಚ್ಚುಕಟ್ಟಾಗಿ ನಡೆಸಬೇಕು ಮತ್ತು ಪರಿಣಾಮಕಾರಿ ಇರಬೇಕು ಅಂತ ನಾನು ಅವರೆಲ್ಲರಿಗೆ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು RBSK ಒಳಗಡೆ
ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಫೋಕಸ್ ಅಂದರೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ನಮ್ಮ RBSK ತಂಡ ಸ್ಕೂಲ್ ಮತ್ತು ಅಂಗನವಾಡಿಗೆ ಭೇಟಿ ಮಾಡಿ ಅಲ್ಲೇ ಒಂದು ಸ್ಥಳದಲ್ಲಿ ತಪಾಸಣೆ ಮಾಡ್ತಾರೆ. ಹೈಟ್ ವೇಟ್ ಬಿಡಾಮ್ ಸರ್ಕಫರೆನ್ಸ್ ಇದೆಲ್ಲ ಮಾಡ್ತಾರೆ. ಅದರಲ್ಲಿ ಸೇಮ್ ಮೇಮ್ ಮತ್ತು ಭಾಳಷ್ಟು 4Dsದು ಒಂದು ಆಯ್ಕೆ ಮಾಡಿ ಅಂಥ ಮಕ್ಕಳ ಮೇಲೆ ಫೋಕಸ್ ಮಾಡ್ತಾರೆ. ಅದಂದರೆ ರೆಫರ್ ಮಾಡ್ತಾರೆ, ಫಾಲೋಅಪ್ ಮಾಡ್ತಾರೆ. ಇವತ್ತು ಆ ನಿಟ್ಟಿನಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಕಲಬುರಗಿ ತಾಲೂಕಿಗೆ ಸಂಬಂಧಪಟ್ಟದ್ದು ಎಲ್ಲ ಸೇಮ್ ಮೇಮ್ ಮತ್ತು ಬೇರೆ ಮಕ್ಕಳು ಇವತ್ತು ನಾವು ಕರೆದಿದ್ದೀವಿ. ಅವರಿಗೆ ಒಂದು ಪೌಷ್ಟಿಕತೆ ಬಗ್ಗೆ ಒಂದು ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ಮತ್ತು ಭಾಳಷ್ಟು ಇವತ್ತು ಚೆಕಪ್ ಕೂಡ ಆಗುತ್ತೆ. ನಮ್ಮ ಜಿಮ್ಸ್ನಲ್ಲಿ ಪೆಡಿಯಾಟ್ರಿಷಿಯನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತು ಬೇರೆ ಡಿಪಾರ್ಟ್ಮೆಂಟ್ ಒಂದು ಸಹಯೋಗದಲ್ಲಿ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಫೋಕಸ್ ಅಂದರೆ ನಮ್ಮ ಯಾವ ಮಕ್ಕಳು ನಾವು ಆಯ್ಕೆ ಮಾಡಿದ್ದೀವಿ ಸ್ಕೂಲ್ ಮತ್ತು ಇದು ಅಂಗನವಾಡಿ ಮಟ್ಟದಲ್ಲಿ ಸೇಮ್ ಮಕ್ಕಳು ಇರ್ಬೋದು, ಮೇಮ್ ಮಕ್ಕಳು ಇರ್ಬೋದು ಅಥವಾ ಬೇರೆ ಡಿಫೆಕ್ಟೆಡ್ ಡಿಸೆಬಿಲಿಟಿ ಅಥವಾ ಡಿಸೀಸ್ ಮಕ್ಕಳು ಇರ್ಬೋದು. ಅವರಿಗೆ ಇಲ್ಲಿ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ, ಒಂದು ನ್ಯೂಟ್ರಿಷನ್ ಬಗ್ಗೆ ಕೌನ್ಸಿಲಿಂಗ್ ಮಾಡ್ತೀವಿ ಮತ್ತು ಅಂಥ ಮಕ್ಕಳಿಗೆ ನ್ಯೂಟ್ರಿಷಸ್ ಫುಡ್ ಕೊಡೋಕ್ಕೆ ಮತ್ತು ಎಲ್ಲದನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ಇವತ್ತು ನಾವು ಕ್ಯಾಂಪ್ ಮಾಡ್ತಾಯಿದ್ದೀವಿ.